ದಿನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಖುಷಿಯಾಗಿ ಹೇಳು ಮುನಿಯಪ್ಪ. ಕಾನೂನು ಸಚಿವರು ಮತ್ತು ವಿಶೇಷವಾಗಿ ಲೀಡ್ ತಗೊಂಡು ಗೃಹ ಸಚಿವರು ಪ್ರಿಯಾಂಕ ಅವರು, ಶಿವರಾಜ್ ತಂಗಡಿ ಅವರು, ಜೊತೆಯಲ್ಲಿ ಡಾಕ್ಟರ್ ಸುಧಾಕರ್ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ತಿಮ್ಮಾಪುರ ಅವರಿದ್ದಾರೆ, ಸುರೇಶ್ ಅವರು. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸ ಪುಟಗಳಿಗೆ ಸೇರಿದ್ದಾರೆ. ಸುವರ್ಣಾಕ್ಷರಗಳಲ್ಲಿ ಬರಬೇಕು. ಇವತ್ತು ದಿನ 40 ವರ್ಷಗಳ ಹೋರಾಟಕ್ಕೆ ಸಾಮಾಜಿಕ ಬದ್ಧತೆಯಾಗಿ ಅವರ ಭಾಷಣಗಳಲ್ಲಿ ಕೂಡ ಕಟುವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಮವಾಗಿ ಅವಕಾಶ ಮಾಡ್ಕೊಡ್ತೀವಿ, ಎಲ್ಲರೂ ಸಮವಾಗಿ ಬಾಳ್ಬೇಕು, ಬಸವಣ್ಣವರ ಚಿಂತನೆ ಮೈಗೂಡಿಸ್ಕೊಳ್ಬೇಕು, ನುಡಿದಂತೆ ನಡೀಬೇಕು ಅನ್ನೋದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ನುಡಿದಂತೆ ನಡೆಯೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಚಿತ್ರದುರ್ಗದ ಐತಿಹಾಸಿಕ ಸಮಾವೇಶ ನಮ್ಮ ಪಕ್ಷದ ಹಿರಿಯ ನಾಯಕರು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಆ ದಿನ ಸುರ್ಜೇವಾಲಾ ಅವರಿದ್ದರು. ನಾವೆಲ್ಲ ಇಲ್ಲಿರೋದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ನಾಯಕ್ ಇದ್ದರು ಮತ್ತು ನಮ್ಮ ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಇದ್ದರು. ಮತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಣಯ ಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ, ಅವರೆಲ್ಲರ ಸರ್ವಸಮ್ಮತಿಯಿಂದ ಒಳ ಮೀಸಲಾತಿ ಮಾಡಲಿಕ್ಕಾಗಿದೆ. ಅವರ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ಮಾಡಕ್ಕೆ ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಕ್ಕೊರಲಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿದ್ದಾರೆ. ಒಂದು ಐತಿಹಾಸಿಕವಾದಂಥ ತೀರ್ಮಾನ. 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಮತ್ತು ಅದೇಪ್ಪನವ್ರಿಗೂ, ಸಚಿವರಿಗೂ ಮತ್ತು ಕಾನೂನು ಸಚಿವರು ಖರ್ಗೆ ಅವರು, ತಿಮ್ಮಾಪುರ ಅವರು ಮತ್ತು ಶಿವರಾಜ್ ತಂಗಡಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಖ್ಯಮಂತ್ರಿಗಳ ಅಚ್ಚುಕಟ್ಟು ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟಿದ್ದೇನೆ ಏನು ಎಡಗೈ ಬಲಿಗೆ ಅಂತ ಗಲಾಟೆಗಳು ನಡೀತಿತ್ತು, ಅದಕ್ಕೆ ಇತಿಶ್ರೀಯಾಗಿದೆ. ನಾವೆಲ್ಲ ಅಣ್ಣ ತಮ್ಮಂದರು ಹಿಂದಿನಿಂದ ಒಟ್ಟಾಗಿ ಬಂದಿದ್ದೀವಿ, ಮುಂದೇನೂ ಒಟ್ಟಾಗಿ ಹೋಗ್ತೀವಿ, ಒಟ್ಟಾಗಿರ್ತೀವಿ, ಒಟ್ಟಾಗಿ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸ್ತೀವಿ, ಪಕ್ಷವನ್ನು ಬಲಪಡಿಸ್ತೀವಿ.